ಸಾಲು ಸಾಲು ಅವಾಂತರ ದೈವದ ಮೊರೆ ಹೋದ ಕನ್ನಡ ನಟ ಪವರ್ಫುಲ್ ದೇವರ ದರ್ಶನವನ್ನ ಪಡೆದಿದ್ದಾರೆ ಪ್ಯಾನ್ ಇಂಡಿಯಾ ಸ್ಟಾರ್. ಪ್ಯಾನ್ ಇಂಡಿಯಾದ ಸ್ಟಾರ್ ಸಮಸ್ಯೆಯಿಂದ ಪಾರಾಗೋದಿಕ್ಕೆ ದೇವರ ದರ್ಶನ. ಶೂಟಿಂಗು ಮೊದಲೇ ಉಜ್ಜಯಿನಿಯ ದೇವಸ್ಥಾನಕ್ಕೆ ಭೇಟಿಯನ್ನ ಕೊಟ್ಟಿದ್ದಾರೆ. ಉಜ್ಜಯಿನಿಯ ಮಹಾಕಾಳೇಶ್ವರನ ಮೊರೆ ಹೋಗಿದ್ದಾರೆ ಸ್ಟಾರ್. ರಾವಣನಾಗಿ ಮಿಂಚೋಕೆ ಪ್ಯಾನ್ ಇಂಡಿಯಾ ಸ್ಟಾರ್ ರೆಡಿಯಾಗಿದ್ದು ಶೂಟಿಂಗು ಮೊದಲೇ ಉಜ್ಜಯಿನಿ ದೇವಸ್ಥಾನಕ್ಕೆ ಭೇಟಿಯನ್ನ ಕೊಟ್ಟಿದ್ದಾರೆ. ಯಾರು ಹಾಗಾದ್ರೆ ಪವರ್ಫುಲ್ ದೇವರ ದರ್ಶನಕ್ಕೆ ಹೋದಂತಹ ಪ್ಯಾನ್ ಇಂಡಿಯಾ ಸ್ಟಾರ್? ಉಜ್ಜಯಿನಿಯ ದೇವಸ್ಥಾನಕ್ಕೆ ನಟ ಯಶ್ ಭೇಟಿಯನ್ನ ಕೊಟ್ಟಿದ್ದಾರೆ. ಶೂಟಿಂಗ್ ಮುನ್ನ ಮಹಾಕಾಳೇಶ್ವರ ದೇವಸ್ಥಾನಕ್ಕೆ ನಟ ಯಶ್ ಭೇಟಿ ಕೊಟ್ಟಿದ್ದು ಮಧ್ಯಪ್ರದೇಶದ ಉಜ್ಜಯಿನಿ ದೇವಾಲಯಕ್ಕೆ ಭೇಟಿ ಕೊಟ್ಟಿದ್ದಾರೆ. ಟಾಕ್ಸಿಕ್ ಚಿತ್ರೀಕರಣದ ವೇಳೆ ಕಾನೂನು ತೊಡಕು ಉದ್ಭವವಾಗಿತ್ತು. ಈ ಹಿನ್ನೆಲೆ ನಟ ಯಶ್ ಚಿತ್ರ ಆರಂಭಕ್ಕೂ ಮುನ್ನವೇ ಅಂದ್ರೆ ನಾಳೆಯಿಂದ ಏನು ರಾಮಾಯಣ 2 ಚಿತ್ರ ಆರಂಭ ಮಾಡಬೇಕು. ಸೊ ಅದಕ್ಕೂ ಮುನ್ನವೇ ಯಾವುದೇ ಅಡೆತಡೆ ಆಗದೆ ಇರಲಿ ಅನ್ನೋ ಕಾರಣಕ್ಕೆ ದೇವಸ್ಥಾನಕ್ಕೆ ಭೇಟಿಯನ್ನ ಕೊಟ್ಟಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಅಪ್ಡೇಟ್ಸ್ ಕೊಡ್ತಾ ಹೋಗ್ತಾರೆ ಪ್ರತಿನಿಧಿ ಯತೀಶ್ ಫೋನ್ ಸಂಪರ್ಕದಲ್ಲಿದ್ದಾರೆ. ಯತೀಶ್, ಯಶ್ ಇದೀಗ ಉಜ್ಜಯಿನಿ ದೇವಸ್ಥಾನ ಮಹಾಕಾಳೇಶ್ವರನ ಮೊರೆ ಹೋಗಿರೋದು ಇತ್ತೀಚೆಗೆ ಟಾಕ್ಸಿಕ್ ಚಿತ್ರದಲ್ಲಾದಂತಹ ತೊಡಕು ಮತ್ತೆ ಆಗಬಾರ್ದು ಅನ್ನೋ ಕಾರಣಕ್ಕೆ ಮೊದಲೇ ದೇವರ ಮೊರೆ ಹೋಗಿದ್ದಾರೆ. ಸದ್ಯ ಅಪ್ಡೇಟ್ಸ್ ಏನ್ ಸಿಗ್ತಾ ಇದೆ? ಸಾಮಾನ್ಯವಾಗಿ ಒಂದು ಪವಿತ್ರ ಏನ್ ಗೊತ್ತಾದ್ರೆ, ಒಂದು ಒಳ್ಳೆ ಕೆಲಸ ಶುರು ಮಾಡ್ಬೇಕು ಅಂತಂದ್ರೆ ನಾವೆಲ್ಲ ಕರ್ನಾಟಕದಲ್ಲಿ ಇರುವಂತವ್ರು ಏನ್ ಮಾಡ್ತೀವಿ, ಇಲ್ಲೇನೆ ಮಂಜುನಾಥ ಸ್ವಾಮಿಗೆ ಹೋಗ್ಬಾರ್ದು ಅಂದ್ರೆ ಧರ್ಮಸ್ಥಳಕ್ಕೆ ಹೋಗ್ಬಂತು ನಾವು ಒಳ್ಳೆ ಕೆಲಸ ಶುರು ಮಾಡ್ತೀವಿ, ಅದಕ್ಕೆ ಹೋಗ್ಬರ್ತೀವಿ. ಇದು ನಮ್ಮ ಒಂದು ರೂಢಿ ಪಾಲಿಸ್ಕೊಂಡಿರ್ತಾರೆ. ಮದುವೆ ಇರ್ಬೋದು ಅಥವಾ ಒಂದು ಒಳ್ಳೆ ಸಿನಿಮಾ ಇರ್ಬೋದು, ಒಳ್ಳೆ ಕೆಲಸ ಇರ್ಬೋದು, ನಾವ್ ಏನೇ ಮಾಡ್ಬೇಕಿದ್ರು ಕೂಡ ನಾವು ಧರ್ಮಸ್ಥಳಕ್ಕೆ ಹೋಗ್ತೀವಿ. ಇಲ್ಲಿ ನಮ್ಮ ಕರ್ನಾಟಕದ ಒಂದು ವಾಡಿಕೆ, ಸಾಮಾನ್ಯವಾಗಿ ಮಾಡೇ ಮಾಡ್ತೀವಿ. ಅಫ್ಕೋರ್ಸ್ ನೀವು ಕೂಡ ಮಾಡಿರ್ತೀವಿ ಅಂತ ಅನ್ಕೊಂಡಿದ್ದೀನಿ ಪವಿತ್ರ. ಅಟ್ ದ ಸೇಮ್ ಟೈಮ್ ಏನ್ ಮಾಡ್ತಿಲ್ಲ, ತಿರುಪತಿ ಹೋಗ್ತೀವಿ. ಯಾಕೆ ಅದು ಕೂಡ ನಮ್ಗೆ ಹತ್ತಿರ ಇರುವಂತಹ ದೇವಸ್ಥಾನ, ಪವರ್ಫುಲ್ ದೇವಸ್ಥಾನ. ಗೋ ಬಂದ್ರೆ ಒಳ್ಳೇದಾಗುತ್ತೆ ಅನ್ನೋದು. ಅದೇ ತರ ನಾರ್ತ್ ಇಂಡಿಯಾದಲ್ಲೂ ಕೂಡ ಒಂದು ವಾಡಿಕೆ ಇದೆ, ಒಂದು ನಂಬಿಕೆ ಇದೆ. ಅಲ್ಲಿರುವಂತ ಎಲ್ಲರೂ ಕೂಡ ನಾರ್ತ್ ಇಂಡಿಯನ್ಸ್ ಏನ್ ಮಾಡ್ತಾರೆ ಅಂತಂದ್ರೆ, ಒಂದು ಒಳ್ಳೆ ಕೆಲಸ ಶುರು ಆಗ್ಬೇಕಾದ್ರೆ ಅಥವಾ ಏನಾದ್ರು ಮಾಡ್ಬೇಕು ಅಂತ ಅಂದಾಗ ಅವರು ಮಹಾಕಾಳೇಶ್ವರ ಟೆಂಪಲ್ಗೆ ಹೋಗ್ತಾರೆ. ಸೊ ಆ ವಾಡಿಕೆಯಂತೆ ಅಂದ್ರೆ ಈಗ ಯಶ್ ಅವರು ಹೋಗಿರುವಂತದ್ದು. ಯಾಕೆಂತಂದ್ರೆ ಯಶ್ ಈಗ ಬಾಲಿವುಡ್ ಸಿನಿಮಾವನ್ನ ನಿರ್ಮಾಣ ಮಾಡ್ತಿದ್ದಾರೆ. ಪ್ಯಾನ್ ಇಂಡಿಯಾ ಸಿನಿಮಾನ ಆಕ್ಚುಲಿ ಆಗ್ತಾ ಇರುವಂತದ್ದು. ರಾಮಾಯಣ ಸಿನಿಮಾವನ್ನ ನಿರ್ಮಾಣ ಮಾಡ್ತಿದ್ದಾರೆ. ಜೊತೆಗೆ ಆ ಸಿನಿಮಾದಲ್ಲಿ ರಾವಣನ ಕೂಡ ಆಕ್ಟ್ ಮಾಡ್ತಾ ಇದ್ದಾರೆ. ಹೀಗಾಗಿ ರಾವಣ ಸಿನಿಮಾದ ಮತ್ತೊಬ್ಬ ಪ್ರೊಡ್ಯೂಸರ್ ಏನಿದ್ದಾರೆ ಅವರು ಮತ್ತೆ ಯಶ್ ಅವರು ಕೂಡ ಈಗ ರಾಮಾಯಣ ಸಿನಿಮಾ ಏನು ಶುರುವಾಗಬೇಕಿದೆ, ಶೂಟಿಂಗ್ ಶುರುವಾಗಿದ ಮುಂಚೆಗೆ ಒಂದು ಹೋಗಿ ಪೂಜೆನ ಮಾಡಿಸ್ಕೊಬರೋಣ, ದೇವರಿಗೆ ಕೂಡ ಅದೊಂದು ನಂಬಿಕೆ, ಹೋಗ್ಬಿಟ್ಟು ಬಂದ್ರೆ ಒಳ್ಳೇದಾಗುತ್ತೆ, ಯಾವುದೇ ಅಡೆತಡೆಗಳು ಇರೋದಿಲ್ಲ ಅನ್ನೋ ನಂಬಿಕೆಯಿಂದ ಹೋಗಿದ್ದಾರೆ ಅನ್ನೋದು ಅವರ ಮೂಲಗಳು ಹೇಳ್ತಿರುವಂತದ್ದು ಪವಿತ್ರ. ಜೊತೆಗೆ ನೀವ್ ಹೇಳ್ದಂಗೆನೆ ಏನು ಟಾಕ್ಸಿಕ್ ಸಿನಿಮಾ ಇರ್ಬೋದು, ಸಾಕಷ್ಟು ವಿಚಾರಗಳಿಂದ ಸುದ್ದಿ ಆಗಿದ್ದು. ಹೇಗೆ ಅದ್ರದ್ದು ಟೀಸರ್ ಸುದ್ದಿ ಆಯ್ತು, ಹೇಗೆ ಅದ್ರದ್ದು ಮ್ಯೂಸಿಕ್ ಸುದ್ದಿ ಆಯ್ತು, ಅದೇ ತರ ಮತ್ತೊಂದು ಸುದ್ದಿ ಆಗಿದೆ ಕೂಡ. ಸಿನಿಮಾದ ಶೂಟಿಂಗ್ ವೇಳೆ ಒಂದಷ್ಟು ಅವಾಗಲು ಆಗಿದ್ದಂಥದ್ದು, ಒಂದೇ ವಿಚಾರಗಳು ಆಗಿದ್ದಂಥದ್ದು. ಸೊ ಅದಾದ್ಮೇಲೆ ಆ ಟಾಕ್ಸಿಕ್ ಶೂಟಿಂಗ್ ಅನ್ನ ಬ್ಯಾಂಗ್ಳೂರ್ ಟು ಮುಂಬೈಗೆ ಶಿಫ್ಟ್ ಅನ್ನ ಮಾಡ್ಕೊಳ್ತಾರೆ. ಶಿಫ್ಟ್ ಆದ ಬಳಿಕ ಅಲ್ಲಿ ಶೂಟ್ ನಡೀತಾ ಇರೋದು. ಸೊ ಈ ತರ ಏನು ಸಮಸ್ಯೆ ಆಗ್ಬಾರ್ದು ಅಂತ ಒಂದು ಸಮಸ್ಯೆಗಳು ಏನಾಗ್ತಿರುತ್ತೆ. ಸೊ ದೇವರ ಮರೆ ಹೋಗಿ ಬಂದ್ರೆ ಯಾವ ಸಮಸ್ಯೆ ಆಗಲ್ಲ ಅನ್ನೋ ನಂಬಿಕೆ ಇದೆ, ಅದು ಕೂಡ ಇರುವಂತದ್ದು. ಹಾಗಾಗಿ ಈಗ ಮಹಾಕಾಳೇಶ್ವರನ ಸನ್ನಿಧಿಗೆ ಹೋಗಿದ್ದಾರೆ. ಅಲ್ಲಿ ಪೂಜೆನ ಮಾಡಿಸ್ಕೊಂಡು ಬಂದು ನಾಳೆಯಿಂದ ರಾಮಾಯಣ ಸಿನಿಮಾ ಶುರುವಾಗ್ತಾರೆ. ರಾಮಾಯಣದ ದರ್ಶನ ಸಾಕಷ್ಟು ಕ್ಯೂರಿಯಾಸಿಟಿ ಇರುವಂತದ್ದು. ಯಾಕೆಂದ್ರೆ ಈಗಾಗಲೇ ಸಾಕಷ್ಟು ರಾಮಾಯಣದ ಕಥೆಗಳು ಬಂದು ಹೋಗಿವೆ. ಆಗಿದ್ದು ಕೂಡ ಈ ಸಿನಿಮಾ ಮೇಲೆ ಸಾಕಷ್ಟು ನಿರೀಕ್ಷೆ ಮತ್ತೆ ಇರುವಂತದ್ದು. ಯಾಕೆಂತಂದ್ರೆ ಈ ಸಿನಿಮಾದಲ್ಲಿ ಯಶ್ ಆಕ್ಟ್ ಮಾಡ್ತಾರೆ, ರಾವಣನಿಗೆ ಆಕ್ಟ್ ಮಾಡ್ತಿರೋದು. ಜೊತೆಗೆ ಅವ್ರ ನಿರ್ಮಾಣ ಕೂಡ ಮಾಡ್ತಿರೋಂಥ ವಿಚಾರ. ಇನ್ನೊಂದು ರಣಬೀರ್ ಕಪೂರ್ ರಾಮನಾಗಿ ಕಾಣಿಸ್ಕೊಳ್ತಾ ಇದ್ದಾರೆ, ಜೊತೆಗೆ ಸಾಯಿ ಪಲ್ಲವಿ ಸೀತೆಯಾಗಿ ಕಾಣಿಸ್ಕೊಳ್ತಾ ಇದ್ದಾರೆ. ಸೊ ಇದೆಲ್ಲದೂ ಕೂಡ ಸಾಕಷ್ಟು ಚರ್ಚೆ ಆಗ್ತಾ ಇರೋದು. ಸೊ ಹೇಗಿರ್ಬೋದು ಅವನು ರಾವಣ, ಹೇಗಿರ್ಬೋದು ಅವನ ಸಿನಿಮಾ ಈಗಾಗಲೇ ಹೊರಗಡೆ ಬಂದಾಗಿದೆ. ಅಭಿಮಾನಿಗಳು ತಮ್ಮದೇ ಆದಂತ ಒಂದು ಪೇಜ್ ಅಲ್ಲಿ ಲುಕ್ ಅನ್ನ ಕ್ರಿಯೇಟ್ ಮಾಡ್ತಾ ಇದ್ದಾರೆ. ಇನ್ನ ರಾವಣ ಸಿನಿಮಾ ಶೂಟಿಂಗ್ ಕೂಡ ಒಂದಷ್ಟು ಅಂದ್ರೆ ಫೋಟೋ ಶೂಟ್ ಕೂಡ ನಡೆದಿರುವಂತದ್ದು. ಅದಕ್ಕೆ ರಾಮನಾಗಿ ಹೇಗೆ ಕಾಣಿಸ್ಕೊಳ್ತಾರೆ ಅನ್ನೋದು ಕೂಡ, ಮತ್ತೆ ಸೀತೆಗೆ ಹೇಗೆ ಕಾಣಿಸ್ಕೊಳ್ತಾರೆ ಅನ್ನೋದು ಕೂಡ ಈಗಾಗಲೇ ವಿಡಿಯೋಗಳು ಇರುವಂತದ್ದು ಪವಿತ್ರ. ಥ್ಯಾಂಕ್ ಯು ಯತೀಶ್ ಮಾಹಿತಿಗಾಗಿ. ಒಟ್ಟಾರೆ ಮಹಾಕಾಳನ ದೇವಸ್ಥಾನದ ದರ್ಶನವನ್ನ ಪಡೆದು ಮುಂದೆ ಆಗುವಂತಹ ರಾಮಾಯಣ 2 ಚಿತ್ರ ಯಾವುದೇ ವಿಘ್ನಗಳಿಲ್ಲದೆ ಆಗ್ಲಿ ಅಂತ ಹೇಳಿ ದೇವರ ಮೊರೆಯನ್ನ ಹೋಗಿದ್ದಾರೆ.